ಇವತ್ತು ಇವತ್ತಿನ ಪ್ರಮುಖ ಹೈಲೈಟ್ ಇವತ್ತು ಬೆಳಗ್ಗೆ 11ಕ್ಕೆ ನಿರ್ಮಲಾ ಅವರು 8ನೇ ಕೇಂದ್ರ ಬಜೆಟನ್ನು ಮಂಡನೆ ಮಾಡ್ತಾ ಇದ್ದಾರೆ. ಸಹಜವಾಗಿ ಸಾಕಷ್ಟು ನಿರೀಕ್ಷೆಗಳಿದೆ. ಬಜೆಟ್ನಲ್ಲಿ ಏನಿರುತ್ತೆ ಏನಿರಲ್ಲ, ನಮಗೇನಾದರೂ ಅನುಕೂಲ ಇರುತ್ತಾ, ಬಟ್ ಇರಲ್ವಾ, ನಿರೀಕ್ಷೆಗಳಂತೂ ದುಪ್ಪಟ್ಟಿದೆ. ಸೊ ಅದ್ರ ಬಗ್ಗೆ ಮಾಹಿತಿ ಏನಿದೆ ಅಂತ ನೋಡೋದಾದರೆ, ಆದಾಯ ತೆರಿಗೆ ಸ್ಲ್ಯಾಬ್ ಬದಲಾವಣೆ ಆಗುತ್ತಾ ಅನ್ನೋದೊಂದು ಪ್ರಶ್ನೆ ಇದೆ, ಕುತೂಹಲನೂ ಕೂಡ ಇದೆ. ಸ್ತ್ರೀಯರು, ಬಡವರು, ಮಧ್ಯಮ ವರ್ಗದ ಪರ ಬಜೆಟ್ ಇರುತ್ತೆ ಅನ್ನುವಂಥ ನಿರೀಕ್ಷೆ ನಮ್ಮಲ್ಲೂ ಕೂಡ ಇದೆ. ಮೋದಿಯವರು ಕೂಡ ಅದನ್ನೇ ಹೇಳಿದ್ದಾರೆ. ನೋಡಿ, ಇವತ್ತು 140 ಕೋಟಿ ಭಾರತೀಯರ ಕನಸುಗಳನ್ನು ಈಡೇರಿಸುವ ಹಂಬಲ ಹೊತ್ತಿರುವ ಕೇಂದ್ರ ಸರ್ಕಾರದ ಬಹು ನಿರೀಕ್ಷೆಯ ಬಜೆಟ್ ಇವತ್ತು ಪ್ರಕಟ ಆಗ್ತಾ ಇದೆ. ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಬೆಳಗ್ಗೆ 11ಕ್ಕೆ ಬಜೆಟನ್ನು ಮಂಡಿಸಲಿದ್ದು, ಇದರೊಂದಿಗೆ ಸತತ 8 ಬಜೆಟ್ ದಾಖಲಿಸಿದ ಮೊದಲ ಸಚಿವೆ ಎಂಬ ಹಿರಿಮೆಗೆ ಪಾತ್ರರಾಗಲಿದ್ದಾರೆ. ಈ ಸಲದ ಬಜೆಟ್ ಕುರಿತು ವಿವಿಧ ವಲಯಗಳು ನಾನಾ ನಿರೀಕ್ಷೆಯನ್ನು ಇಟ್ಕೊಂಡಿದೆ. ಆದ್ರೂ ಬಜೆಟ್ನ ಪ್ರಮುಖ ಗುರಿ ಮಹಿಳೆಯರು, ಬಡವರು, ಮಧ್ಯಮ ವರ್ಗ ಅನ್ನುವಂಥ ನಿರೀಕ್ಷೆಗಳು ಕೂಡ ಇದೆ. ಯಾರಿಗೆ ಲಾಭ ಅಥವಾ ಯಾರಿಗೆ ನಿರಾಸೆ ಆಗತ್ತೆ, ಕಾಯಬೇಕು ಇನ್ನೇನು ಕೆಲವೇ ಗಂಟೆಗಳಲ್ಲಿ. ಇನ್ನು ನಿರೀಕ್ಷೆಗಳು ದುಪ್ಪಟ್ಟಿದೆ ಅಂತ ನಾನು ಆಗಲೇ ಹೇಳಿದೆ. ಪ್ರತ್ಯೇಕವಾಗಿ ನಮ್ಮ ರಾಜ್ಯದಿಂದಲೂ ಪ್ರತ್ಯೇಕವಾದಂಥ ನಿರೀಕ್ಷೆಗಳಿದೆ, ಮತ್ತು ಟೋಟಲ್ ಆಗೂ ಕೂಡ ಪ್ರತ್ಯೇಕವಾದಂಥ ಒಂದಷ್ಟು ನಿರೀಕ್ಷೆಗಳಿದೆ. ಆದಾಯ ತೆರಿಗೆ ವಿನಾಯಿತಿ ಮಿತಿ 2.5 ಲಕ್ಷದಿಂದ 5 ಲಕ್ಷಕ್ಕೆ ಏರಿಕೆ, 30% ತೆರಿಗೆ ಸ್ಲ್ಯಾಬ್ನ ಆದಾಯ ಮಿತಿ 15ರಿಂದ 20 ಲಕ್ಷಕ್ಕೆ ಏರಿಕೆ ಅನ್ನೋದ್ರ ಬಗ್ಗೆ. ಆದಾಯ ತೆರಿಗೆ ಕಾಯ್ದೆ ಸರಳೀಕರಣಕ್ಕೆ ನೇರ ತೆರಿಗೆ ಕೋಡ್ ಪರಿಚಯ ಮಾಡುವಂಥ ಸಾಧ್ಯತೆ ಇದೆ. ಇನ್ನು ಗೃಹ ಸಾಲಗಳಿಗೆ ವಿಧಿಸಲಾಗುವ ತೆರಿಗೆಯ ವಿನಾಯಿತಿ ಮಿತಿಯಲ್ಲಿ ಹೆಚ್ಚಳ ಮಾಡುವಂಥ ಸಂಭವ ಇದೆ ಅನ್ನೋದನ್ನು ಲೆಕ್ಕಾಚಾರ ಹಾಕಲಾಗಿದೆ. ಮಹಿಳಾ ಸ್ಕೀಮ್ ಉತ್ತೇಜನ, ಹೊಸ ಸ್ಕೀಮ್ ಪ್ರಕಟ ಅನ್ನೋದ್ರ ಬಗ್ಗೆ ಕೂಡ ಇದೆ. ಜೊತೆಗೆ ಈಗ ದೇಶದಲ್ಲಿ ಅತಿ ಹೆಚ್ಚಾಗಿ ಕಾಡ್ತಾ ಇರುವಂಥದ್ದು ಅಂತಂದರೆ ಅದು ಉದ್ಯೋಗ ಸಮಸ್ಯೆ. ಸೊ ಆ ಉದ್ಯೋಗ ಸಮಸ್ಯೆಗೆ ಸಂಬಂಧಪಟ್ಟಂತೆಗೆ ಇವತ್ತು ಏನಾದರೂ ಅನೌನ್ಸ್ಮೆಂಟ್ ಆಗತ್ತಾ ಅನ್ನೋದು ಒಂದು ಪ್ರಶ್ನೆ ಇದೆ. ಇದೆಲ್ಲವನ್ನು ಹೊರತುಪಡಿಸಿ ಜೊತೆಗೆ ನಮ್ಮ ರಾಜ್ಯಕ್ಕೆ ಏನಾದರೂ ಸಿಗುತ್ತಾ ಅನ್ನೋದೊಂದು ನಿರೀಕ್ಷೆ ನಮ್ಗಳಿಗಿರೋದು. ಈಗಾಗಲೇ DCM ಕೂಡ ಒಂದು ಸುದೀರ್ಘವಾದ ಪತ್ರ ಬರೆದಿದ್ರು. CM ಕೂಡ ಆಲ್ರೆಡಿ ಹೇಳಿದ್ದಾರೆ, ನಮ್ಮ ರಾಜ್ಯಕ್ಕೆ ಏನೇನು ಬೇಕಾಗಿದೆ ಅನ್ನೋದ್ರ ಬಗ್ಗೆ, ನಮ್ಮ ನಿರೀಕ್ಷೆಗಳು ಏನಾಗಿದೆ ಅನ್ನೋದ್ರ ಬಗ್ಗೆ ನಾವು ಆಲ್ರೆಡಿ ತಿಳಿಸಿದ್ದೀವಿ, ಒಂದಷ್ಟು ನಿರೀಕ್ಷೆನ ಇಟ್ಕೊಂಡಿದ್ದೀವಿ ಅಂತ ಹೇಳಿದ್ದಾರೆ. ಇದರ ಜೊತೆಗೆ ರೈತರ ಸಮಸ್ಯೆಗಳಾಗಿರ್ಬೋದು, ರೈತರ ಸಮಸ್ಯೆಗೆ ಸಂಬಂಧಪಟ್ಟಂತೆ ಈ ಬಜೆಟ್ನಲ್ಲಿ ಏನಾದರೂ ಅನೌನ್ಸ್ ಆಗಬಹುದಾ ಅನ್ನುವಂಥ ಒಂದು ನಿರೀಕ್ಷೆಯನ್ನು ಕೂಡ ಇಟ್ಕೊಳ್ಳಲಾಗಿದೆ. ಹೀಗೆ ನಾನಾ ವಲಯದ ಬಗ್ಗೆ ಸಾಕಷ್ಟು ನಿರೀಕ್ಷೆಗಳಿಗಿದೆ. ನೋಡಬೇಕು ಯಾವ ರೀತಿ ಆಗಿರುತ್ತೆ ಇವತ್ತಿನ ಬಜೆಟ್ ಅಂತ. ಸಹಜವಾಗಿ ನಿರೀಕ್ಷೆಗಳ ನಡುವೆಯಲ್ಲೇ ಒಂದಷ್ಟು ಸವಾಲುಗಳು ಇದೆ ಬಜೆಟ್ ಮಂಡನೆಗೆ. ಹಣದುಬ್ಬರ ಆಗಿರ್ಬೋದು, ಮತ್ತು ಈ ಕರೆನ್ಸಿ ಮೌಲ್ಯಗಳಾಗಿರ್ಬೋದು, ಇದೆಲ್ಲದರ ಬೆನ್ನಲ್ಲಿ ಈ ಬಜೆಟನ್ನು ಮಂಡನೆ ಮಾಡ್ತಾ ಇರುವಂಥದ್ದು. ಸವಾಲುಗಳೂ ಇರೋದ್ರಿಂದ, ನಿರೀಕ್ಷೆಗಳೂ ಇರೋದ್ರಿಂದ ಹೇಗಿರುತ್ತೆ ಬಜೆಟ್ ಅನ್ನೋದನ್ನು ನೋಡಬೇಕಾಗಿದೆ. ಇನ್ನೇನು ಕೆಲವೇ ಗಂಟೆಗಳಲ್ಲಿ ಬಜೆಟ್ ಮಂಡನೆ ಆಗುತ್ತೆ, ನೋಡೋಣ.